ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭ ಮನು ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಫಸ್ಟ್ ಟೈಮ್ ಫ್ಯಾಮಿಲಿ ಲಾಗ್ನ ಮಾಡ್ತಾ ಇದ್ದೀನಿ. ಅಂದರೆ ಟೆಂಪಲ್ಗೆ ಹೋಗ್ತಾ ಇದ್ದೀವಿ, ಹಾಗಾಗಿ ಫ್ಯಾಮಿಲಿ ಲಾಗ್ನ ಮಾಡಬೇಕು ಅಂತ ಅಂದ್ಕೊಂಡು ವಿಡಿಯೋನ ಮಾಡ್ತಾ ಇದ್ದೀನಿ. ಏನೇ ಕಷ್ಟ ಬರಲಿ, ಏನೇ ಸುಖ ಬರಲಿ, ಮೊದಲಿಗೆ ನಾವು ಮೊರೆ ಹೋಗೋದೇ ದೇವ್ರನ್ನ. ಹಾಗಾಗಿ ನಾವು ಮೊದಲಿಗೆ ನಮ್ಮ ಮನೆ ದೇವ್ರನ್ನ ತುಂಬಾ ಪೂಜಿಸ್ತೀವಿ. ನಾವು ನಮ್ಮ ಮನೆಯಲ್ಲಿ ಪೂಜೆನ ಮುಗಿಸ್ಕೊಂಡು ನಾವು ಹೊರಟಿದ್ದೆ ನಮ್ಮ ಮನೆ ದೇವರು ಆದಿಚುಂಚನಗಿರಿ ಶ್ರೀ ಕಾಲಭೈರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಶ್ರೀ ಕಾಲಭೈರೇಶ್ವರ ಸ್ವಾಮಿ ನಮ್ಮ ಮನೆಯ ಗಂಡ ದೇವರಾಗಿರುತ್ತೆ. ಹಾಗಾಗಿ ನಮಗೂ ಆ ದೇವಸ್ಥಾನ ಇರೋದಕ್ಕೂ ಒಂದು 50-60 ಕಿಲೋಮೀಟರ್ ದೂರ ಆಗುತ್ತೆ. ಒಂದು 2 ಅವರ್ ಜರ್ನಿನೂ ಕೂಡ ಆಗುತ್ತೆ. ನಾವು ಹೋಗೋ ಹಾದಿಯಲ್ಲೇ ಚಿಂಟು ಸ್ಕೂಲು ಕೂಡ ಇರೋದು. ಆವತ್ತು ಚಿಂಟುಗೆ ಸ್ಕೂಲ್ ರಜೆ ಇತ್ತು, ಭಾನುವಾರ ಆಗಿರೋದ್ರಿಂದ. ಮೊದಲು ನಾಗಮಂಗಲ ರೋಡು ನೀಟಾಗಿ ರೆಡಿಯಾಗಿರಲಿಲ್ಲ, ಇವಾಗೆಲ್ಲ ನೀಟಾಗಿ ರೆಡಿ ಮಾಡಿದ್ದಾರೆ. ಹಾಗಾಗಿ ಅಷ್ಟೇನು ಹಳ್ಳ ದಿಂಡೆ ಇಲ್ಲದಿರೋ ಕಾರಣ ಆರಾಮಾಗಿ ದೇವಸ್ಥಾನಕ್ಕೆ ಹೋಗಿದ್ದು ಬರ್ಬೋದು. ಲಾಂಗ್ ಜರ್ನಿ ಆಗಿರೋದ್ರಿಂದ ಸ್ವಲ್ಪ ಹಿಂಸೆನೇ. ಇವಾಗೆಲ್ಲ ರೋಡೆಲ್ಲ ನೀಟಾಗಿ ರೆಡಿ ಮಾಡಿದ್ದಾರೆ, ಹಾಗಾಗಿ ಆರಾಮಾಗಿ ಹೋಗ್ತಾ ಇದ್ದೀವಿ. ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಮನೆಯಲ್ಲಿ ಪೂಜೆ ಮಾಡಿ ನೆಕ್ಸ್ಟು ನಾವು ಹೊರಟ್ವಿ. ತಿಂಡಿ ಏನು ತಿನ್ನಲಿಲ್ಲ, ಅಲ್ಲೇ ಪೂಜೆ ಮುಗಿಸ್ಕೊಂಡು ತಿಂಡಿನ ತಿನ್ನೋಣ ಅಂದ್ಬಿಟ್ಟು. ಮದುವೆ ಆದಮೇಲೆ ಹೊಸದ್ರಲ್ಲಿ ನಾನು ನಮ್ಮ ಮನೆ ದೇವರಿಗೆ ಅಂದರೆ ಕಾಲಭೈರೇಶ್ವರನ ಸನ್ನಿಧಿಗೆ ಹೋಗ್ಬೇಕಾದ್ರೆ ನಾನು ಏನಕ್ಕೆ ನಿಮ್ಮ ದೇವರು ಇಷ್ಟು ದೂರ ಇದೆ, ಇಷ್ಟು ದೂರ ಜರ್ನಿ ಮಾಡಬೇಕಲ್ಲ, ಹೋಗಿದ್ದು ಬರೋಷ್ಟರಲ್ಲಿ ಸಾಕಾಗೋಗುತ್ತೆ ಅಂತ ಅಂತಿದೆ. ಇವಾಗ ಅಭ್ಯಾಸ ಆಗಿರೋದ್ರಿಂದ ಅಷ್ಟೇನು ಹಿಂಸೆ ಏನು ಅನಿಸಲ್ಲ, ಹೋಗಿದ್ದು ಆರಾಮಾಗಿ ಬರ್ಬೋದು. ಮುಂಚೆ ಎಲ್ಲ ಇಷ್ಟು ಒಂಥರ ಆರಾಮ ಅಂತ ಅನ್ನಿಸ್ತಿರ್ಲಿಲ್ಲ. ಆ ಕಡೆ ಈ ಕಡೆ ಎಲ್ಲ ಮರ ದಿಂಡೆ ಎಲ್ಲ ಕಾಡು ಆ ರೀತಿ ಫೀಲ್ ಆಗ್ತೈತಿ. ಇವಾಗೇನಿಲ್ಲ, ತುಂಬ ವೆಹಿಕಲ್ಸ್ಗಳೆಲ್ಲ ಚೆನ್ನಾಗಿ ಓಡಾಡುತ್ತೆ, ಹಾಗಾಗಿ ಅಷ್ಟೇನು ಭಯ ಅಂತ ಏನು ಅನಿಸಲ್ಲ. ಮೊದಲು ಒಂದ್ಸಲಿ ನಾವು ಹಿಂಗೇನೆ ವೆಹಿಕಲಲ್ಲಿ ಹೋಗ್ಬೇಕಾದ್ರೇ ಅಂದರೆ ಸ್ಕೂಟ್ರಲ್ಲಿ ಹೋಗ್ಬೇಕಾದ್ರೇ ಒಂದ್ಸಲ ಪೆಟ್ರೋಲು ಮಧ್ಯದಾರಿಲೇ ತೀರೋಯ್ತು. ಹಾಗಾಗಿ ಗಾಡಿನೂ ಕೂಡ ಸ್ಟಾಪ್ ಆಯಿತು. ಹಿಂದೇನೂ ಯಾರೂ ಬರ್ತಾಯಿಲ್ಲ, ಮುಂದೇನೂ ಯಾರೂ ಬರ್ತಾಯಿಲ್ಲ. ತುಂಬಾ ಭಯ ಆಗೋಯ್ತು. ಅಲ್ಲಿ ಮಧ್ಯೆ ಕಾಡಿರೋದ್ರಿಂದ ತುಂಬಾ ಭಯ ಆಗೋದು. ಮತ್ತು ಯಾರೋ ಒಬ್ಬರು ಗಾಡಿನಲ್ಲಿ ಬರಬೇಕಾದ್ರೆ ಸ್ಟಾಪ್ ಮಾಡಿ ಏನಾಯ್ತು, ಏನು ಪ್ರಾಬ್ಲಮ್ಮು ಅಂತ ಕೇಳ್ಕೊಂಡು ನಿಂತ್ಕೊಂಡ್ರು. ಆವಾಗ ಪೆಟ್ರೋಲ್ ಖಾಲಿ ಆಯಿತು, ನೋಡ್ಕೊಂಡಿಲ್ಲ ನಾವು. ಇದೇ ಪೆಟ್ರೋಲು ಹಾಕಿಸ್ಕೊಳ್ಳೋಣ ನಾಗಮಂಗಲದಲ್ಲಿ ಅಂದ್ಬಿಟ್ಟು ಬಂದುಬಿಟ್ವಿ. ಹಾಗಾಗಿ ಪೆಟ್ರೋಲ್ ಖಾಲಿ ಆಗೈತೆ ಅಂತ ಹೇಳಿದ್ರು. ಮತ್ತು ಆ ಕಡೆಯಿಂದ ಇನ್ನೊಬ್ರು ಯಾರೋ ಬಟ್ಟೆ ಮಾರೋರು TVS ಗಾಡಿನಲ್ಲಿ ಬಂದರು. ಅವರು ಮಧ್ಯೆ ಎಲ್ಲಾದರೂ ಸ್ಟಾಪ್ ಆಗೋದ್ರೆ ಎಮರ್ಜೆನ್ಸಿಗೆ ಅಂದ್ಬಿಟ್ಟು ಪೆಟ್ರೋಲ್ನ ಒಂದು ಬಾಟ್ಲಲ್ಲಿ ತುಂಬಿಸ್ಕೊಂಡು ಇಟ್ಕೊಂಡಿದ್ರು. ಅವರು ನಮಗೆ ಆ ಪೆಟ್ರೋಲ್ನ ಕೊಟ್ಟರು, ಅಮೌಂಟ್ ಇಸ್ಕೊಂಡು. ಆವಾಗ ನಾವು ಆ ಪೆಟ್ರೋಲ್ನ ಗಾಡಿಗೆ ಹಾಕೊಂಡು ಮತ್ತೆ ಹೊರಟ್ವಿ. ನಮ್ಮ ಜೊತೆ ಯಾರೋ ನಮ್ಮನ್ನ ಏನಾಯ್ತು ಏನು ಅಂತ ನಮ್ಮ ಕಷ್ಟ ಕೇಳಿದ್ರು. ಅವರು ನಾಗಮಂಗಲದವರೆಗೂ ನಮ್ಮ ಹಿಂದೆನೇ ಬಂದರು, ನಮ್ಮ ಜೊತೆನೇ ಬಂದು ನಾವು ಚುಂಚನಗಿರಿ ಸೈಡು ರೋಡ್ಗೆ ತಿರ್ಕೊಂಡ್ವಿ, ಅವ್ರು ಆ ಕಡೆ ರೋಡ್ಗೆ ತಿರ್ಕೊಂಡ್ರು. ಹಾಗಾಗಿ ಯಾರಾದರೂ ಏನಾದರೂ ಸಮಸ್ಯೆಯಲ್ಲಿ ಇತ್ತು ಅಂತ ಅಂದರೆ ಯಾರಾದರೂ ಹೆಲ್ಪ್ ಮಾಡೋರು ಇದ್ದೇ ಇರ್ತಾರೆ. ಹಾಗಾಗಿ ನಮಗೆ ಆ ಟೈಮಲ್ಲಿ ಸಿಕ್ತವ್ರು ಅವರು. ಇದು ಇಷ್ಟು ನಾವಿಲ್ಲಿ ಬೆಂಗಳೂರು ಮೈಸೂರು ಹೆದ್ದಾರಿಗೆ ಬಂದ್ವಿ. ಅಲ್ಲೇ ಆದಿಚುಂಚನಗಿರಿದು ಆರ್ಚ್ ಕಾಣಿಸ್ತಾ ಇದೆ ನಿಮಗೆ. ಇನ್ನೇನು ಸ್ವಲ್ಪ ಟೈಮಲ್ಲೇ ನಾವು ದೇವಸ್ಥಾನಕ್ಕೆ ತಲುಪ್ತೀವಿ. ಇದು ನಮ್ಮ ಮನೆ ದೇವರು, ನಾವು ತುಂಬಾ ಪೂಜಿಸ್ತೀವಿ. ಮತ್ತು ನಮ್ಮ ಮನೆಯಲ್ಲೂ ಭೈರವೇಶ್ವರನ ವಿಗ್ರಹಗಳಿವೆ. ಹಾಗಾಗಿ ನಾವು ಪ್ರತಿ ಭಾನುವಾರ ವಾರನೂ ಕೂಡ ಮಾಡ್ತೀವಿ. ಅಂದರೆ ನಮ್ಮ ಮನೆಯವ್ರನ್ನ ಜೋಗಿ ಬಿಟ್ಟಿದ್ದೀವಿ. ಹಾಗಾಗಿ ನಾವು ಭೈರವೇಶ್ವರನಿಗೆ ವರ್ಷಕ್ಕೆ ಒಂದು 2-3 ಸಲ ಹೋಗ್ತೀವಿ. ಮತ್ತು ಪೂಜೆನೂ ಕೂಡ ಮನೆಯಲ್ಲಿ ಮಾಡ್ತೀವಿ. ಇವತ್ತು ಭಾನುವಾರ ಆಗಿರೋದ್ರಿಂದ ನಾವೇನು ಪೂಜೆ ಮಾಡೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ಬರೀ ದೀಪ ಹಚ್ಬಿಟ್ಟು ಬಂದುಬಿಟ್ವಿ. ಅಂದರೆ ಪೂಜೆ ಅಂದರೆ ಹಾಲು ಅನ್ನನೋ ಏನೋ ಅನ್ನ ಸಾಂಬಾರು ಪಾಯಸನೋ ಏನಾದರೂ ಒಂದು ಮಾಡಿ ಎಡೆ ಇಡ್ತೀವಿ. ಹಾಗಾಗಿ ಆ ರೀತಿ ಏನು ಮಾಡಲಿಲ್ಲ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಲ್ಲ, ಅಲ್ಲೇ ಪೂಜೆ ಮಾಡೋಣ ಅಂದ್ಬಿಟ್ಟು ನಾವು ಊಟನೂ ಕೂಡ ಮಾಡಲಿಲ್ಲ. ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡೋಣ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಬಂದುಬಿಟ್ವಿ. ನೆಕ್ಸ್ಟು ನಾನಿಲ್ಲಿ ಹೂವು ಹಣ್ಣು ಕಾಯಿ ಎಲ್ಲ ತಗೋತಾ ಇದ್ದೀನಿ. ಶ್ರೀ ಕ್ಷೇತ್ರ ಆದಿಚುಂಚನಗಿರಿಯ ಬಗ್ಗೆ ಹಲವಾರು ಪುರಾಣ ಕಥೆಗಳು ಕೂಡ ಇವೆ. ಇದನ್ನು ಸಿನಿಮಾ ಮುಖಾಂತರನೂ ಕೂಡ ತೋರಿಸಿದ್ದಾರೆ. ಹಲವಾರು ಯೂಟ್ಯೂಬ್ ವಿಡಿಯೋಗಳು ಕೂಡ ಇದೆ. ಹಾಗಾಗಿ ನಾನೇನು ಹೆಚ್ಚಾಗಿ ದೇವರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಸುಮಾರು ಜನಕ್ಕೆ ಗೊತ್ತೇ ಇರುತ್ತೆ, ದೇವರ ಸನ್ನಿಧಿಗೆ ಬಂದು ಇರ್ತಾರೆ. ಮತ್ತು ದೇವರ ಪುರಾಣ ಕಥೆಗಳನ್ನು ಕೂಡ ಓದು ಇರ್ತಾರೆ, ದೇವರ ದರ್ಶನನೂ ಕೂಡ ಮಾಡಿರ್ತಾರೆ. ಮತ್ತು ಇಲ್ಲಿ ಭುಕ್ತಿ ಮನೆಗಳು ತುಂಬಾ ಇವೆ. ಏನಕ್ಕೆ ಅಂದರೆ ಹರಕೆ ಇರೋವಂಥವ್ರು ಮತ್ತು ಏನಾದರೂ ಪೂಜೆ ಪುನಸ್ಕಾರ ಮಾಡುವಂಥವ್ರು ಇಲ್ಲಿ ಬಂದು ಮರಿನ ಕೂದು ಇಲ್ಲ ಕೋಳಿನ ಕೂದು ಮಾಡ್ತಾ ಇರ್ತಾರೆ. ನಾವು ಆಲ್ರೆಡಿ ಹೋಗ್ಬೇಕಾದ್ರೇ ಸುಮಾರು ಜನ ಬಂದಿದ್ದರು. ಬಟ್ ಬೆಳಗ್ಗೆ ಆಗಿರೋದ್ರಿಂದ ಅಷ್ಟೇನು ರಶ್ ಇರಲಿಲ್ಲ. ಇನ್ನು ನೆಕ್ಸ್ಟು ನಾವು ಆ ಕಡೆಯಿಂದ ಪೂಜೆ ಮುಗಿಸ್ಕೊ ಬರೋಷ್ಟರಲ್ಲಿ ತುಂಬಾ ರಶ್ ಆಗೋಗಿರ್ತಾರೆ. ಹಾಗಾಗಿ ನಾವು
ಆ ಚುಂಚನಗಿರಿಗೆ ಹೋಗಬೇಕು ಅಂತ ಅಂದ್ರೆ ಹಿಂದಿನ ದಿನನೇ ಪ್ರಿಪ್ರೇಷನ್ ಮಾಡಿಕೊಂಡು ಬೆಳಗ್ಗೆ ಬೇಗನೆ ಎದ್ದು ಹೋಗ್ತೀವಿ. ಇದು ತೇರಿನ ಬೀದಿ, ಇಲ್ಲಿಂದ ಮುಂದೆವರೆಗೂ ತೇರು ಹೋಗುತ್ತೆ. ಹಾಗಾಗಿ ನಾವೆಲ್ಲ ತೇರು ನಡಿಬೇಕಾದ್ರೆ ಅಂದರೆ ಹಬ್ಬ ನಡಿಬೇಕಾದ್ರೆ ಜಾತ್ರೆ ಇಲ್ಲೆಲ್ಲ ಬಂದು ರೋಡಲ್ಲಿ ವೇಟ್ ಮಾಡಿಕೊಂಡು ಜಾತ್ರೆ ನೋಡಿಕೊಂಡು ತೇರು ಎಳೆಯೋದನ್ನ ನೋಡ್ಕೊಂಡು ಹೋಗ್ತೀವಿ. ಗಿರಿ ಬೆಳಗಿನ ಜಾವ ತೇರು ಎರಿಯೋಕ್ಕೆ ಮುಂಚೆನೇ ಅದ್ರ ಹಿಂದಿನ ದಿನ ನಮ್ಮೂರಲ್ಲಿ ನಾವು ತೇರೊಪ್ಪತ್ತು ಅಂತ ಮಾಡ್ತೀವಿ. ಅಂದರೆ ಹಸ್ಕೊಂಡಿರ್ತೀವಿ, ಬೆಳಗ್ಗೆಯಿಂದ ಸಂಜೆವರೆಗೂ ಹಸ್ಕೊಂಡಿರ್ತೀವಿ. ಹುಣ್ಣಿಮೆ ದಿನ ಅದು ತೇರು ಎಳೆಯೋದ್ರಿಂದ ಹಂಗಾಗಿ ಯಾವತ್ತು ಹುಣ್ಣಿಮೆ ಸಿಗುತ್ತೆ ಅದ್ರ ಹಿಂದಿನ ದಿನ ನಾವು ಹಸ್ಕೊಂಡಿರ್ತೀವಿ. ಹಸ್ಕೊಂಡಿದ್ದು ಸಂಜೆ ಒಂದು ಕಡೆ ದೇವಸ್ಥಾನದಲ್ಲಿ ಭೈರವೇಶ್ವರನ ಒಕ್ಲೋರೆಲ್ಲ ಪೂಜೆ ಮಾಡ್ಕೊಂಡಿರೋರೆಲ್ಲ ಒಪ್ಪತ್ತನ್ನ ಬಿಡ್ತೀವಿ. ನೆಕ್ಸ್ಟ್ ಬೆಳಗಿನ ಜಾವ ಹುಣ್ಣಿಮೆ ದಿನ ತೇರು ಎರೆಯುತ್ತೆ ಅನ್ನುವಾಗ ನಾವು ಸಂಜೆನೇ ಅಂದರೆ ನೈಟೇನೆ ಹೊರಟ್ಬಿಡ್ತೀವಿ ಚುಂಚನಗಿರಿಗೆ. ಹೊರಟು ಅಲ್ಲೆಲ್ಲ ಜಾತ್ರೆ ಎಲ್ಲನೂ ನೋಡಿ ದೇವಸ್ಥಾನ ಮೇಲ್ಗಡೆ ಎಲ್ಲ ಹೋಗಿ ಸುತ್ತಾಡ್ಕೊಂಡು ಬಂದು ತೇರೇರಿಯವರೆಗೂ ಇದ್ದು ಮತ್ತೆ ಹಣ್ಣು ಜವನ ಎಲ್ಲ ಎಸ್ತು ತೇರನ್ನ ಮುಗಿಸ್ಕೊಂಡು ಊರಿಗೆ ವಾಪಸ್ ಬರ್ತೀವಿ. ನೆಕ್ಸ್ಟು ನಾವು ಟೈಮ್ ಆಗಿಬಿಟ್ಟಿರೋದ್ರಿಂದ ತುಂಬಾ ಬಿಸಿಲು ಕೂಡ ಆಗಿಬಿಟ್ಟಿತ್ತು. ಹಂಗಾಗಿ ಪ್ರತಿ ಸಲ ಬಂದಾಗ ತಾಳ್ಬೆಟ್ಟದಿಂದ ನಡ್ಕೊಂಡು ಹೋಗ್ತಿದ್ವಿ ಪೂಜೆ ಮಾಡಿಸೋದಕ್ಕೆ. ಹಂಗಾಗಿ ಈ ಸಲ ನಿಲ್ಲಿಸ್ಬೇಡಿ, ಹೊರ್ಟೋಗೋಣ ಮೇಲ್ಗಡೆ. ನೆಕ್ಸ್ಟು ಅಲ್ಲಿಂದ ಅದ್ರ ಮೇಲ್ಗಡೆ ಹೋಗೋಣ ಪೂಜೆ ಮಾಡ್ಸೋಕ್ಕೆ ಈ ಸಲ ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಇಲ್ಲಿಂದ ನಡ್ಕೊಂಡು ಹೋಗಿ ಅಲ್ಲಿ ಪೂಜೆ ಮಾಡಿಸೋಷ್ಟರಲ್ಲಿ ತುಂಬಾ ಟೈಮ್ ಆಗಿಬಿಡುತ್ತೆ ಮತ್ತು ಬಿಸಿಲು ಕೂಡ ಜಾಸ್ತಿ ಆಗುತ್ತೆ. ಚಿಂಟು ಜೊತೆಲಿರೋದ್ರಿಂದ ಅವನಿಗೂ ಕೂಡ ಸುಸ್ತಾಗತ್ತೆ ಅಂತ ಹೇಳ್ಬಿಟ್ಟು ಡೈರೆಕ್ಟು ಬೆಟ್ಟದ ಮೇಲ್ಗಡೆನೇ ಹೋದ್ವಿ. ಒಂದ್ಸಲ ಚಿಂಟುನ ಮಧ್ಯದಲ್ಲಿ ಕೂರಿಸ್ಕೊಂಡು ಚುಂಚನಗಿರಿಗೆ ಹೋಗ್ತಾ ಇದ್ವಿ. ನಾನು ನಮ್ಮ ಮನೆಯವ್ರು ಇಬ್ಬರು ಕೂಡ ಹೆಲ್ಮೆಟ್ ಹಾಕಿದ್ವಿ. ಅವನು ಒಂದು ಕ್ವಶನ್ ಮಾಡ್ದೆ ನಮ್ಮನ್ನು, ನನಗೇನಕ್ಕೆ ಹೆಲ್ಮೆಟ್ ತಗೊಟ್ಟಿಲ್ಲ, ನನಗೆ ಸೇಫ್ಟಿ ಬೇಡವಾ, ನೀವಿಬ್ಬರು ಮಾತ್ರ ಹಾಕಿದ್ದೀರಲ್ಲ ಅಂತ. ಹಂಗಾಗಿ ಅವನಿಗೂ ಕೂಡ ಒಂದು ಬುಕ್ನ ಮಾಡಿ ತಗೊಟ್ವಿ. ಗಾಡೀಲಿ ಹೋಗ್ಬೇಕಾದ್ರೆ ಮಕ್ಕಳೇ ಆಗಿರಲಿ ನಾವು ದೊಡ್ಡವರೇ ಆಗಿರಲಿ ಹೆಲ್ಮೆಟ್ ಹಾಕೊಳ್ಳೋದು ಮನೆ ಸೇಫ್ಟಿ ಇರುತ್ತೆ. ಎಲ್ಲೇ ಹೋಗ್ಬೇಕಾದ್ರೂ ನಾವು ಆರಾಮಾಗಿ ಸೇಫಾಗಿ ಹೋಗಿದ್ದು ಬರ್ಬೋದು. ನಮಗೆ ಅಷ್ಟೊಂದು ಭಯ ಆತಂಕ ಅನ್ನೋದೇನಿರಲ್ಲ. ನಾವು ಮನೆಯಿಂದ ಹೊರಟಾಗ ಸ್ವಲ್ಪ ಲೇಟ್ ಆಗಿತ್ತು. ಹಾಗಾಗಿ ಆಲೇ ಸೂರ್ಯನ ಎತ್ತಿ ಮೇಲೆ ಬರೋ ಟೈಮು ಕೂಡ ಆಗೋಯ್ತು. ಹಾಗಾಗಿ ಬೇಗನೆ ಫಟಾಫಟ್ ಅಂತ ಹೋಗಿ ಪೂಜೆ ಮಾಡಿಸೋಣ. ಹೊಟ್ಟೆ ಬೇರೆ ಹಸಿವು ಕೂಡ ಆಗ್ತಿತ್ತು. ತುಂಬ ಜನ ಆಗಲೇ ಪೂಜೆ ಮಾಡಿಸ್ಕೊಂಡು ಆ ಕಡೆಯಿಂದ ಬರ್ತಾನೂ ಇದ್ದರು. ನಾವು ಕೂಡ ಹೋಗಿ ಪೂಜೆ ಮಾಡಿಸ್ಬಿಡೋಣ, ಇಲ್ಲಾಂದರೆ ರಶ್ ಆಗಿಬಿಡ್ತಾರೆ, ರಶ್ ಆದರೆ ಹಿಂಸೆ, ಒಳಗಡೆ ರಶಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ಬೇಗನೆ ಹೋದ್ವಿ. ಈ ಚಿಂಟುದೊಂದು ಬಲಾ ಹಿಂಸೆ ನಮಗೆ. ಏನಾದರೂ ದೇವಸ್ಥಾನಕ್ಕೆ ಯಾವುದಾದ್ರೂ ಟೆಂಪಲ್ಗೆ ಹೋಯ್ತು ಅಂದರೆ, ಜಾತ್ರೆ ಅಂಗಡಿ ಏನಾದರೂ ನೋಡ್ಬಿಡ್ತು ಅಂದರೆ ಅವನು ಅಲ್ಲೇ ಸ್ಟಾಪು. ಇನ್ನು ಮೇಲ್ಗಡೆ ಪೂಜೆ ಮುಗಿಸಿ ಪ್ರಸಾದ ಎಲ್ಲ ತಿಂದ್ಕೊಂಡು ಆರಾಮಾಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅನ್ನೋಷ್ಟರಲ್ಲಿ ಅವನದು ಒಳ್ಳೆ ಕ್ವಾಟ್ಲೆ ಆಗಿರುತ್ತೆ. ಏನಾದರೂ ತಗೊಡಿ, ಆಟ ಸಾಮಾನು ತಗೊಡಿ, ಅದು ತಗೊಡಿ, ಇದು ತಗೊಡಿ ಅಂತ ಇನ್ನೂ ಚಿಕ್ಕೋಂಥರ ಹಿಂಸೆನೇ ಮಾಡ್ತಾ ಇರ್ತಾನೆ. ಹಂಗಾಗಿ ಎಲ್ಲಾದರೂ ಹೋಗ್ಬೇಕಂದ್ರೆ ಅವನಿಗೆ ಗಾಡೀಲಿ ಹೋಗ್ಬೇಕಾದ್ರೆ ಹೇಳ್ಕೊಂಡು ಹೋಗ್ತೀವಿ, ನೀನು ಪೂಜೆ ಎಲ್ಲ ಮುಗಿಸೋವರೆಗೂ ಸೈಲೆಂಟಾಗಿರಬೇಕು, ಏನು ಕೇಳೋಕ್ಕೂಡ್ದು. ಆಮೇಲೆ ಪೂಜೆ ಎಲ್ಲ ಆದಮೇಲೆ ನಾವು ಕೆಳಗಡೆ ಬರ್ತೀವಲ್ಲ ಆವಾಗ ತೊಗೊಡ್ತೀವಿ ಅಂತ. ಯಾವುದೇ ಪ್ರತಿಯೊಂದು ದೇವಸ್ಥಾನಕ್ಕೆ ಹೋದ್ರೂ ಅಷ್ಟೇ, ಅಲ್ಲಿ ಜಾತ್ರೆ ಇರುತ್ತಾ, ಏನಾದರೂ ಹಬ್ಬನ, ನನಗೆ ಅದನ್ನು ತೊಗೊಡಿ ಇದನ್ನು ತೊಗೊಡಿ ಅಂತ ಮೊದಲೇ ಅವನು ಮೈಂಡಲ್ಲಿ ಇಟ್ಕೊಬಿಟ್ಟಿರ್ತಾನೆ. ಹಂಗಾಗಿ ನಾವು ಹೋಗೋದು ನಾಳೆ ಅನ್ನುವಂಗೆ ರಾತ್ರಿನ ದಿನ ಅವನಿಗೆ ಹೇಳೋದೇ ಇಲ್ಲ. ಹೋಗೋ ಟೈಮಲ್ಲಿ ಮಾತ್ರ ಅವನನ್ನು ರೆಡಿ ಮಾಡಿ ಕರ್ಕೊಂಡು ಹೋಗೋದು. ಇಲ್ಲಾಂದರೆ ಅವನು ಅದೇ ಗುಂಗಲ್ಲಿರ್ತಾನೆ. ಬೆಳಗ್ಗೆ ಎದ್ದ ತಕ್ಷಣ ಏನಾದರೂ ಅದ್ರ ಬಗ್ಗೆನೇ ಮಾತಾಡ್ತಾ ಇರ್ತಾನೆ, ಇಲ್ಲ ಕೇಳ್ತಾ ಇರ್ತಾನೆ. ಹಂಗಾಗಿ ಆ ವಿಚಾರದ ಬಗ್ಗೆ ಅವ್ನಿಗೇನು ಹೇಳ್ದೇನೆ ಕರ್ಕೊಂಡು ಬಂದ್ವಿ. ಅಷ್ಟರಲ್ಲಿ ಆಲೇ ಅವ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದ. ನೆಕ್ಸ್ಟು ಕಾಯಿನ ಕೆಚ್ಚಿಸ್ಕೊಂಡು ಪೂಜೆಗೆ ಹೊರಟ್ವಿ. ಹಾಗೇನೆ ಮಕ್ಕಳಲ್ವಾ, ಯಾರೇ ಆದ್ರೂ ಅಷ್ಟೇ, ಯಾರದೇ ಮಕ್ಕಳಾದ್ರೂ ಅಷ್ಟೇ, ಎಲ್ಲರೂ ಹೊರಗಡೆ ಅಪರೂಪ ಕರ್ಕೊಂಡೋಯ್ತು ಅಂತ ಅಂದರೆ ಏನೋ ಒಂದು ಖುಷಿ. ಅವ್ರಿಗೆ ಏನಾದ್ರು ತಗೊಬಿಡ್ಬೇಕು, ಅದು ಮಾಡಿಬಿಡ್ಬೇಕು, ಇದು ಮಾಡಿಬಿಡ್ಬೇಕು ಅನ್ನೋ ಕುತೂಹಲ ಇರುತ್ತೆ. ಹಾಗಾಗಿ ಅವನದು ಕೂಡ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಅವನ್ನ ಅವಾಯ್ಡ್ ಮಾಡೋ ಅಷ್ಟರಲ್ಲಿ ಸಾಕಾಗೋಗುತ್ತೆ. ನಮ್ಮನೆಯವರು ಕಿವಿಗೆ ಓಲೆ ಹಾಕಿರೋದ್ರಿಂದ ಅವರು ವಿಭೂತಿನ ಕಿವಿಗೆ ಓಲೆಗೂ ಕೂಡ ಹಾಕೋತಾ ಇದ್ರು. ಅವನು ಕೂಡ ನಾನು ಹಾಕತ್ತೀನಿ ಅಂದ್ಬಿಟ್ಟು ಹಾಕತ್ತಾ ಇದ್ದ. ಅದಕ್ಕೆ ನಮ್ಮ ಮನೆಯವರು ನಿನಗೇನು ಓಲೆ ಹಾಕಿದಾರೇನೋ, ನೀನು ಹಾಕತ್ತಾ ಇದೆಯಲ್ಲ ಅಂತ ಅಂತಿದ್ರು. ಯಾರೇ ಜೋಗಿಗಳಾದರೂ ಕಿವಿಗೆ ಚುಚ್ಚೇನೆ ಒಂದು ರಿಂಗ್ ಥರ ಓಲೆನ ಹಾಕಿ ಜೋಗಿ ಬಿಡೋದು. ಅವನು ನೋಡ್ತಾ ಇರ್ಬೋದು ನೀವು, ಕಿವಿಗೆ ಹಾಕತ್ತಾ ಇದ್ದಾನೆ. ಅಲ್ಲಿ ಆ ಮೂಮೆಂಟಲ್ಲಿ ನಗುನು ಕೂಡ ಬಂತು. ಇವನು ಎಲ್ಲನೂ ಮಾಡಬೇಕು, ನಾವೇನು ಮಾಡ್ತೀವಿ ಅದೆಲ್ಲ ಮಾಡಬೇಕು ಇವನು. ಮನೇಲಿ ಅಷ್ಟೇ ಪೂಜೆ ಮಾಡಬೇಕಾದ್ರೆ ಅವನು ಕೂಡ ನಾನು ಪೂಜೆ ಮಾಡ್ತೀನಿ, ನಾನು ಗಂಟೆ ಬಾರಿಸ್ತೀನಿ, ಮತ್ತು ನಾನು ಕೂಡ ಇದು ಜಿಂಕೆ ಕೊಂಬಲ್ಲಿ ಸಿಂಗ್ನಾಥ ಅಂದ್ಬಿಟ್ಟು ಮಾಡಿಸ್ಕೊಂಡಿದ್ದೀವಿ. ಅದನ್ನು ಊದಿದ್ರೆ ಜೋರಾಗಿ ಸೌಂಡ್ ಬರುತ್ತೆ. ಅದನ್ನು ನಾನು ಊದಬೇಕು ಅಂತ ಈಗಾಗಲೇ ಪ್ರಾಕ್ಟೀಸು ಕೂಡ ಮಾಡ್ಕೊಬಿಟ್ಟವನೇ. ಹಾಗೂ ತುಂಬ ಜನ ಹಿಂಗೆಲ್ಲಾರ ನೋಡಿದಾಗ ಅವನು ಹೊರಗಡೆ ಫಂಕ್ಷನ್ಗಳಿಗೆ ನಾವು ದೇವ್ರನ್ನ ತಗೊಂಡು ಹೋಗ್ತೀವಲ್ಲ, ಅವಾಗೇನಾದರೂ ಅವನು ಊದಕ್ಕೆ ಹೋದರೆ ಓ ಆಗಲೇ ಕಲ್ತ್ಬಿಟ್ಟಿದೆಯೇ ನೀನು, ಪರವಾಗಿಲ್ವೇ ಅಂತ ಅಪ್ರಿಷಿಯೇಟು ಕೂಡ ಮಾಡ್ತಾರೆ. ನೆಕ್ಸ್ಟ್ ನಮ್ಮ ಮನೆಯವರ ನಂತರ ಅವನ್ನ ನಾವು ಜೋಗಿ ಮಾಡಬೇಕಲ್ಲ, ಹಂಗಾಗಿ ಇವಾಗಿಂದನೇ ಪ್ರಾಕ್ಟೀಸ್ ಮಾಡ್ಕೊತಾ ಇದೀಯ ನೀನು ಅಂದ್ಬಿಟ್ಟು ಮಾತಾಡ್ತಾರೆ. ಇನ್ನು ಬಿಡೋದೇ ಇಲ್ಲ, ಊದೋವರೆಗೂ ಅವ್ನು ಬಿಡೋದೇ ಇಲ್ಲ.
ಇಲ್ಲ. ಮನೇಲಿ ಮಾಡಿದ್ರೂ ಕೂಡ ಒಂದು 4-5 ಸಲ ಊದ್ತಾನೆ ಇರ್ತಾನೆ. ನಾವು ಹಂಗೂ ಅದು ಉಸಿರು ಕಟ್ಟಿ ಇವಾಗಲೇ ಚಿಕ್ಕ ವಯಸ್ಸಲ್ಲೇ ಊದಬಾರ್ದು ಕಣೋ ಅಂದ್ಬಿಟ್ಟು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. ಹಾಗೆ ಅವನದು ಕೆಲವೊಂದು ತುಂಟಾಟಗಳು ತುಂಬಾ ಇರುತ್ತೆ. ನನಗೆ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಟ್ವಿನ್ಸ್ ಬೇಬೀಸ್ ಇತ್ತು. ಬಟ್ ನನಗೆ ಯಾವುದಾದ್ರೂ ಎರಡರಲ್ಲೊಂದು ಬೇಬಿ ಗಂಡು ಮಗು ಆಗೇ ಆಗುತ್ತೆ ಅನ್ನೋದು ತುಂಬಾ ನಂಬಿಕೆ ಇತ್ತು. ಏನಕ್ಕಪ್ಪ ಅಂತ ಅಂದರೆ ಈಗ ನನ್ನ ಹಸ್ಬೆಂಡ್ನ ನಾವು ಜೋಗಿ ಬಿಟ್ಟಿರೋದ್ರಿಂದ ನೆಕ್ಸ್ಟು ನನ್ನ ಮಗುನೂ ಕೂಡ ಗಂಡು ಮಗುನ ಜೋಗಿ ಬಿಡಬೇಕು. ಹಾಗಾಗಿ ದೇವರು ಒಂದು ಗಂಡು ಮಗುನ ಕೊಟ್ಟೇ ಕೊಡುತ್ತೆ ಅನ್ನೋದು ತುಂಬಾ ನಂಬಿಕೆ ಇತ್ತು. ನೆಕ್ಸ್ಟು ನಮಗೆ ಮೇಲ್ಗಡೆ ಅಲ್ಲಿ ಅಂದರೆ ಭೈರವನ ಹತ್ರ ನಮಗೆ ಪೂಜೆ ಮಾಡಿಕೊಡಲ್ಲ. ಹಾಗಾಗಿ ಇಲ್ಲೇ ಪೂಜೆ ಮಾಡಿಕೊಡೋದು. ಪೂಜೆ ಮಾಡಿಸ್ಕೊಂಡು ಮೂವರೂ ಕೈ ಮುಕ್ಕೊಂಡು ಇನ್ನು ಕಾಲಭೈರವೇಶ್ವರನ ದರ್ಶನಕ್ಕೆ ಕ್ಯೂನಲ್ಲೇ ಹೊರಟ್ವಿ. ರಶ್ ಕೂಡ ಆಗಿತ್ತು ಆವಾಗಲೇ. ರೀಸೆಂಟಾಗಿ ಅಂದರೆ 2024 ಏಪ್ರಿಲಲ್ಲಿ ಮನೆಯಲ್ಲೇ ಸಾಕಿದಂಥ 2 ಮರಿನ ಕುಯ್ಕೊಂಡು ದೇವ್ರ ಕಾರ್ಯನ ಮಾಡ್ಕೊಂಡು ಬಂದಿದ್ವಿ. ಅಂದರೆ ಬುಕ್ತಿ ಮನೇನ ಬುಕ್ ಮಾಡಿಕೊಂಡು ನೆಂಟರನ್ನೆಲ್ಲ ಕರ್ಕೊಂಡು ನಾವು ಕೂಡ ಫ್ಯಾಮಿಲಿಯವರೆಲ್ಲ ಸೇರಿಕೊಂಡು ದೇವ್ರ ಕಾರ್ಯನ ಮುಗಿಸ್ಕೊಂಡಿದ್ವಿ. ಹಾಗಾಗಿ ಹರಕೆ ಏನಾದರೂ ಇತ್ತು ಅಂತ ಅಂದರೆ ನಾವು ಬಂದು ಈ ರೀತಿ ಪೂಜೆನ ಮುಗಿಸ್ಕೋತೀವಿ. ಫೈನಲಿ ಪೂಜೆ ಮುಗಿಸ್ಕೊಂಡು ದೇವ್ರ ದರ್ಶನಕ್ಕೆ ಅಂತ ಬಂದ್ವಿ. ಫೋನಲ್ಲಿ ರೆಕಾರ್ಡ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಭಯ ಆಗ್ತಿತ್ತು. ಏನಾದರೂ ಫೋನ್ ಕಿತ್ಕೊಬಿಟ್ರೆ ಸುಮ್ಮನೆ ಎಲ್ಲರ ಮುಂದೆನೂ ಬೇಜಾರಾಗುತ್ತೆ ಅಂದ್ಬಿಟ್ಟು ಅವಸ್ಕೊಂಡು ತೆಗಿತಾ ಇದೆ. ಹಂಗೆ ನಮ್ಮ ಚಿಂಟುನ ಅವ್ರ ಅಪ್ಪ ಎತ್ಕೊಂಡಿದ್ರು. ಅವ್ನು ನಾನೇ ತಗೊಡ್ತೀನಿ ಕೊಡಮ್ಮ ಅಂದ್ಬಿಟ್ಟು ಅವನೇ ಹಿಡ್ಕೊಂಡು ಐಟಲ್ಲಿ ತೆಗಿತಾ ಇದ್ದ. ಸ್ವಲ್ಪನೇ ತೆಗ್ದಿದ್ದು ಯಾವುದಾದ್ರೂ ಕಿತ್ಕೊಬಿಟ್ರೆ ಭಯ ಅಂದ್ಬಿಟ್ಟು ಈಸ್ಕೊಬಿಟ್ಟೆ. ಇನ್ನು ಉಂಡಿಗೆ ಅವನ ಕೈಲೇ ಕಾಸು ಹಾಕ್ಸಿ ನಮಸ್ಕಾರ ಮಾಡಿಸಿ ಒಂದು 5 ನಿಮಿಷ ಕೂತ್ಕೋತೀವಿ. ಅಲ್ಲೇ ಸುತ್ತಲೇ ಕೂತ್ಕೋತೀವಿ. ಏನು ತಗೊಂಡೋಗಿರ್ತೀವಲ್ಲ ಪೂಜೆಗೆ ಹಣ್ಣು ಅದನ್ನು ಮುರಿದು 3 ಜನನೂ ಒಂದು ಬಾಳೆಹಣ್ಣ ಮುರ್ಕೊಂಡು 3 ಜನನೂ ತಿಂತೀವಿ. ನೆಕ್ಸ್ಟು ಮಾಳಮ್ಮ ದೇವಿ ಸನ್ನಿಧಿ, ಅದಾದಮೇಲೆ ಸ್ತಂಭಾಂಬಿಕೆ ಕೆಳಗಡೆನೂ ಕೂಡ ಇದೆ. ಬಟ್ ನಾವು ಕೆಳಗಡೆಗೆ ತುಂಬ ಹೆವಿ ರಶ್ ಇತ್ತು, ಹಂಗಾಗಿ ಹೋಗಲ್ಲ. ಇಲ್ಲೇ ಇರೋ ಆದಿಶಕ್ತಿ ಸ್ತಂಭಾಂಬಿಕೆ ದೇವಿನ ನೋಡಿಕೊಂಡು ನೆಕ್ಸ್ಟ್ ನಾವು ಇನ್ನಲ್ಲಿ ಕೆಳಗಡೆ ಮೆಟ್ಲನ್ನ ಇಳಿದ್ಬಿಡ್ತೀವಿ. ಈ ದೇವರು ಒಕ್ಲೂರು ಹುಡ್ತಂಥ ಮಕ್ಕಳಿಗೆ ಬಂದು ಇಲ್ಲೇ ಕಿವಿ ಚುಚ್ಚಿಸ್ತಾರೆ. ನಾವು ಕೂಡ ನಮ್ಮ ಚಿಂಟುಗೆ ನಾವು ಇಲ್ಲೇ ಕಿವಿ ಚುಚ್ಚಿಸಿದ್ದು. ಇಲ್ಲೂ ಕೂಡ ಯಾರೋ ಒಬ್ಬರು ಕಿವಿನ ಚುಚ್ಚಿಸ್ತಾ ಇದ್ರು. ಮಗು ಕೂಡ ತುಂಬಾ ಅಳ್ತಿತ್ತು ಜೋರಾಗಿ. ಅದನ್ನ ನೋಡ್ಕೊಂಡು ನಮ್ಮ ಚಿಂಟುಗೆ ಹೇಳ್ತಾ ಇದ್ವಿ, ನೀನು ಕೂಡ ಹಿಂಗೆ ಅಳ್ತಿದ್ದೆ ಅಂತ. ಪೂಜೆ ಎಲ್ಲ ಮುಗಿಸೋಷ್ಟರಲ್ಲಿ ಟೈಮ್ ಆಗಿತ್ತಲ್ವ, ಹಂಗೆ ಹೊಟ್ಟೆನೂ ಕೂಡ ಚೂರ್ನಂತಿತ್ತು. ನಮ್ಮ ಮನೆಯವರು ಮೇಲ್ಗಡೆ ಬೆಟ್ಟಕ್ಕೆ ಹೋಗೋಣ ಗವಿ ಗಂಗಾಧರೇಶ್ವರನ್ಗೆ ಅಂತ ಹೇಳಿದ್ದೆ. ಅವರು ಬೇಡ ಫಸ್ಟು ಊಟ ಮಾಡಿಬಿಡೋಣ ಆಮೇಲೆ ಹೋಗೋಣ ಮೇಲ್ಗಡೆ, ಇಲ್ಲ ಅಂದರೆ ಸುಸ್ತಾಗೋಗುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟು ನಾವು ಫ್ರಂಟಿಗೆ ಬಂದು ಎಲ್ಲರೂ ಅಡ್ಬಿದ್ದು ದೇವರಿಗೆ ಕೈ ಮುಕ್ಕೊಂಡು ಇನ್ನೊಂದು ಸಲ ನೆಕ್ಸ್ಟು ನಾವು ಹೋಗಿದ್ವಿ ಊಟಕ್ಕೆ. ನಾನು ಚುಂಚನಗಿರಿ ದೇವಸ್ಥಾನಕ್ಕೆ ಬಂದಾಗೆಲ್ಲ ಯಾವುದೇ ಕಾರಣಕ್ಕೂ ಅಲ್ಲಿನ ಊಟನ ಮಿಸ್ ಮಾಡಲ್ಲ. ಏನಕ್ಕಂದರೆ ದೇವ್ರ ಪ್ರಸಾದ ಆ ರೀತಿ ಇರುತ್ತೆ. ಅದ್ರ ಮಹಿಮೆನೇನು, ದೇವ್ರ ಮಹಿಮೆನೇನೋ ಆ ಊಟ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಕೆಲವೊಂದು ಬಾರಿ ಯಾರಾದರೂ ಫಂಕ್ಷನ್ ಮಾಡಿದಾಗ ಚುಂಚನಗಿರಿಲಿ ನಾನ್ ವೆಜ್ ಊಟಕ್ಕೆ ಅಂತ ಹೇಳಿರ್ತಾರೆ. ನಾವು ಫಸ್ಟಿಗೆ ಬಂದು ಪೂಜೆ ಮಾಡಿಸಿ ಆಮೇಲೆ ಊಟಕ್ಕೆ ಹೋಗೋದು. ಬಟ್ ನಾನು ಏನು ಮಾಡ್ತೀನಿ ಅಂತ ಅಂದರೆ ಸ್ವಲ್ಪ ಪ್ರಸಾದನೂ ಕೂಡ ತಿನ್ನೋಕೆ ಹೋಗ್ತೀನಿ. ನಮ್ಮ ಮನೇಲಿ ಬೇಡ ಅಲ್ಲಿ ಊಟ ಮಾಡೋಕ್ಕಾಗಲ್ಲ ಬೇಡ ಅಂತಾರೆ. ಇಲ್ಲ ನಾನು ಅನ್ನ ಸಾಂಬಾರು ಇಲ್ಲಿ ದೇವಸ್ಥಾನದ ಅನ್ನ ಸಾಂಬಾರು ತಿನ್ನಲೇಬೇಕು, ಅಲ್ಲಿ ತಿಂದಿದ್ರು ಪರವಾಗಿಲ್ಲ ನಾನು ಇಲ್ಲಿ ತಿನ್ನಲೇಬೇಕು, ಅಷ್ಟು ಇಷ್ಟ ನನಗೆ ಅಲ್ಲಿ ಊಟ ಮಾಡೋದು ಅಂತ. ಅಂದರೆ ನಮ್ಮ ಮದುವೆ ಆಗಿದ್ದು 2013ರಲ್ಲಿ, ನಮ್ಮ ಮನೆಯವ್ರನ್ನ ಜೋಗಿ ಬಿಟ್ಟಿದ್ದು 2013 ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ. ಬಟ್ ನಮ್ಮ ಮದುವೆ ಆಗಿದ್ದು ಜೂನಲ್ಲಿ. ಯಾರೇ ಜೋಗಿಗಳನ್ನ ಬಿಡಬೇಕಾದ್ರೂ ಮದುವೆ ಮುಂಚೆನೇ ಬಿಡ್ತಾರೆ. ಹಾಗಾಗಿ ನಮ್ಮ ಮನೆಯವ್ರನ್ನೂ ಕೂಡ ಇಲ್ಲೇ ಬೆಟ್ಟದ ಮೇಲೇ ಬಂದು ಪೂಜೆ ಮಾಡಿಸ್ಕೊಂಡು ಬೆಟ್ಟದ ಕೆಳಗಡೆ ಜೋಗಿನ ಬಿಟ್ಟರು. ಅಳುಬ್ರಿರ್ತಾರಲ್ಲ, ಅಂದರೆ ಜೋಗಿಗಳಾಗಿ ಏಜ್ ಆಗಿರ್ತಾರಲ್ಲ ಅವರೆಲ್ಲ ಸೇರಿಕೊಂಡು ಸಾಂಪ್ರದಾಯಿಕವಾಗಿ ಜೋಗಿನ ಬಿಡ್ತಾರೆ. ನೆಕ್ಸ್ಟು ಜೋಗಿ ಬಿಟ್ಟಾದ್ಮೇಲೆ ನಮ್ಮ ಮದುವೆ ಆಗಿದ್ದು. ಇವಾಗೂ ಕೂಡ ತುಂಬ ಜನ ಈ ಒಂದು ಪದ್ಧತಿನ ಪಾಲಿಸ್ಕೊಂಡು ಬರ್ತಾ ಇದ್ದಾರೆ. ನಾವಿಲ್ಲಿ ಊಟಕ್ಕೆ ಹೋಗ್ಬೇಕಾದ್ರೆ ಅದೇ ರೀತಿ ಯಾರೋ ಒಬ್ಬರು ಜೋಗಿ ಬಿಡೋದಕ್ಕೋಸ್ಕರ ಪೂಜೆ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರು. ಆ ದೃಶ್ಯನೂ ಕೂಡ ನೋಡಿದ್ವಿ. ನಾವು ಅದೇ ಹಳೇದೆಲ್ಲ ನೆನೆಸ್ಕೊತಾ ಇದ್ವಿ. ನಿಮ್ಮನ್ನು ಕೂಡ ಇಲ್ಲೇ ಅಲ್ವ ಬಿಟ್ಟಿದ್ದು, ಇದೇ ರೀತಿ ಅಲ್ವೆಲ್ಲ ಮಾಡಿದ್ದು. ನಮ್ಮದು ಮದುವೆ ಆಗಿರಲಿಲ್ಲ. ಮದುವೆಗೆ ಮುಂಚೆ ನಾನು ಕೂಡ ಬಂದಿದ್ದೆ ನಮ್ಮ ಮನೆಯವ್ರಿಗೆ ಜೋಗಿ ಬಿಡಬೇಕಾದ್ರೆ. ಅದೆಲ್ಲ ನನಗೂ ಕೂಡ ಹೊಸ್ತು ಅನ್ನಿಸ್ತು. ಈ ಥರ ಎಲ್ಲ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ನಿಮ್ಮಪ್ಪನ ಒಕ್ಲೋರ್ನು ಕೂಡ ದಾಸಪ್ತಿರು ಅನ್ನೋ ರೀತಿಲಿ ಈ ಚುಂಚನಗಿರಿ ಒಕ್ಲೋರ್ನೆಲ್ಲರೂ ಪುರುಷಪ್ತಿರು ಅಂತ ಆ ಥರ ಅವ್ರವ್ರ ದೇವ್ರುಗಳ ಏನೇನು ಅನುಕರಣೆ ಇರುತ್ತೆ, ಪದ್ಧತಿಗಳಿರುತ್ತೆ, ಅದನ್ನು ನಾವು ಪಾಲಿಸ್ಕೊಂಡು ಬರಲೇಬೇಕು. ನಮ್ಮ ದೇವ್ರದ್ದು ನಾವು ಮಾಡಲೇಬೇಕು. ಹಾಗಾಗಿ ನೆಕ್ಸ್ಟು ನಮ್ಮ ಚಿಂಟುನ ಮಾಡಬೇಕು ನಾವು. ಹಾಗಾಗಿ ಫಸ್ಟು ಅವನ್ನೆಲ್ಲ ಎಜುಕೇಷನ್ ಎಲ್ಲ ಮುಗಿಸ್ಕೊಂಡು ಅವನೊಂದು ಏಜಿಗೆ ಬಂದ ನಂತರ ನಾವು ಅವನಿಗೆ ಇದೇ ರೀತಿ ಪದ್ಧತಿಯಾಗಿ ಮಾಡ್ಕೊಂಡು ಹೋಗಬೇಕು. ನೆಕ್ಸ್ಟ್ ನಾವಿಲ್ಲಿ ಪ್ರಸಾದನ ತಿಂತಾಯಿದ್ದೀವಿ.
ನಮ್ಗೆ ತುಂಬಾ ಇಷ್ಟ. ಅವನು ಕೂಡ ಚಿಂಟು ಯಾವಾಗಲೂ ನನ್ನ ಕೈಲಿ ತಿನ್ನಿಸ್ಕೊತಿದ್ದವನು. ನಾನೇ ತಿಂತೀನಿ ಅಂದ್ಬಿಟ್ಟು ಸಪ್ರೇಟ್ ತಟ್ಟೆ ತೊಗೊಂಡು ಅವನು ಕೂಡ ತಿಂತಾಯಿದ್ದಾನೆ. ನೆಕ್ಸ್ಟು ಒಂದು ಅಟೆ ಇತ್ತು. ಆ ಕಡೆಯಿಂದ ಹೊರಗಡೆ ಬಂದ ತಕ್ಷಣ ನಡೀರಿ ಬೆಟ್ಟದ ಮೇಲೆ ಹೋಗೋಣ, ನಡೀರಿ ಬೆಟ್ಟದ ಮೇಲೆ ಹೋಗೋಣ ಅಂತ ಕೈ ತೋರಿಸ್ತಾನೆ ಇದ್ದ ಆ ಕಡೆ. ಹಂಗಾಗಿ ಇವಾಗ ತಾನೇ ಊಟ ಮಾಡ್ಕೊಂಡು ಹೊರಗಡೆ ಬಂದ್ವಿ. ಹೊರಗೆ ಬಂದ ತಕ್ಷಣ ನಡೀರಿ ಹೋಗೋಣ ಬೆಟ್ಟದ ಮೇಲ್ಗಡೆ ಹೋಗೋಣ ಅಂತ ಒಂದೇ ಸಮ ಹಠ ಮಾಡ್ತಾನೆ ಇದ್ದ. ಅವನಿಗೆ ಖುಷಿ ಹೊರ್ಟೋಗ್ಬೇಕು ಅಂತ. ನಾವು ಅವಾಗ ತಾನೇ ಊಟ ಮಾಡಿದ್ವಲ್ವ, ನಮ್ಗೆ ಹತ್ತೋದಕ್ಕೆ ಕಷ್ಟ. ಸುಮ್ಮನಿರೋ ಒಂದು 5 ನಿಮಿಷ ಹೋಗೋಣ ಅಂತ ಹೇಳ್ತಾಯಿದ್ರು. ಇಲ್ಲ ಹೋಗೋಣ ಬನ್ನಿ ಅಂತ ಹಿಂಸೆ ಮಾಡ್ತಾನೇ ಇದ್ದ. ಹಾಗಾಗಿ ಅವ್ನು ಹಿಂಸೆ ತಡಿನಾರ್ದೆ ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮತ್ತು ಯಾರೋ ಅಲ್ಲೂ ಟ್ರೈಪ್ಯಾಡ್ ಹಾಕ್ಕೊಂಡು ವಿಡಿಯೋ ಶೂಟ್ ಮಾಡೋಕ್ಕೆ ಕೂತಿದ್ರು. ನಮ್ಮ ಚಿಂಟು ಹೇಳ್ದ, ಅಮ್ಮ ನಮ್ಮ ಮನೇಲಿ ಐತಲ್ಲ ಕ್ಯಾಮ್ರಾ ಇಡೋದು, ಫೋನೆಲ್ಲ ಇಡೋದು, ಆ ಥರದ್ದು ಇವ್ರು ಇಟ್ಕೊಂಡು ಕೂತವ್ರು ಕಣಮ್ಮ, ಕೇಳಮ್ಮ ಇವ್ರದ್ದು ಯಾವ ಯೂಟ್ಯೂಬ್ ಚಾನಲ್ಲು ಅಂತ, ನಿಂದು ಯೂಟ್ಯೂಬ್ ಚಾನಲ್ ಐತಲ್ಲ ಕೇಳು ಅಂತಿದ್ದ. ನಾನೇನು ಮಾತಾಡ್ಸೋಕ್ಕೆ ಹೋಗಲಿಲ್ಲ. ನಮ್ಮ ಪಾಡಿಗೆ ನಾವು ಬಂದುಬಿಟ್ವಿ. ಈ ಏರಿಯಾ ಇದೆಯಲ್ಲ, ಈ ಪಾರ್ಟ್ ಏರಿಯಾ, ಇಲ್ಲೇ ಪುರ್ಸನ್ ಬಿಡೋಕ್ಕೆಲ್ಲ ಅಂದರೆ ಜೋಗಿ ಬಿಡೋಕ್ಕೆ ಪೂಜೆ ಎಲ್ಲ ನಡೆಸೋದು. ಕೆಲವೊಬ್ರು ಅಲ್ಲೂ ಕೂಡ ಮಾಡ್ತಾರೆ. ಇನ್ನು ಕೆಲವೊಬ್ಬರು ಕೆಳಗಡೆ ಏನು ಮರದ ಕೆಳಗಡೆ ನಾವು ಬುಕ್ತಿ ಮಾಡ್ತೀವಿ ಆವಾಗ ಅಲ್ಲೂ ಕೂಡ ಮಾಡ್ಕೋತಾರೆ. ಇವಾಗೆಲ್ಲ ಬುಕ್ತಿ ಮನೆಗಳಾಗಿವೆ. ಮುಂಚೆ ಎಲ್ಲ ನಮ್ಮ ಮನೆಯವ್ರನ್ನ ಜೋಗಿ ಬಿಟ್ಟಾಗ ಬುಕ್ತಿ ಮನೆಗಳು ಇರಲಿಲ್ಲ. ಮರದ ಕೆಳಗಡೆನೆ ಸೊಪ್ಪಲ್ಲಿ ಗುಡ್ಲನ್ನ ಹಾಕ್ಕೊಂಡು ಅದರೊಳಗಡೆ ದೇವ್ರನ್ನ ಇಟ್ಕೊಂಡು ಪೂಜೆ ಮಾಡಿಕೊಂಡು ನಾನ್ ವೆಜ್ ಊಟ ಮಾಡ್ಕೊಂಡು ಬಂದಿದ್ದು. ಇವಾಗ ತುಂಬಾ ಬುಕ್ತಿ ಮನೆಗಳಾಗ್ಬಿಟ್ಟಿವೆ. ಹಂಗಾಗಿ ಅದನ್ನು ಕೂಡ ತುಂಬ ರಶ್ ಇರುತ್ತೆ. ನಾವು ಏನಾದರೂ ಅರ್ಕೆ ಇತ್ತು ಅಂತ ಅಂದರೆ ಪೂಜೆ ಮಾಡಬೇಕು ಮರಿಕೂದು ಅಂತ ಅನ್ನೋದೇನಾದ್ರು ಇತ್ತು ಅಂತ ಅಂದರೆ ಒಂದು 20ರಿಂದ ತಿಂಗಳು ಮುಂಚೆನೇ ನಾವು ಬುಕ್ತಿ ಮನೆಗಳನ್ನ ಬುಕ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂದರೆ ಅಷ್ಟು ಫುಲ್ಲು ರಶ್ ಆಗಿಬಿಡುತ್ತೆ. ಹಾಗಾಗಿ ಎಲ್ಲ ಅನುಕೂಲಗಳು ಬುಕ್ತಿ ಮನೇಲಿ ಸಿಗುತ್ತೆ. ಯಾವುದೇ ರೀತಿಯ ತೊಂದರೆ ಇರಲ್ಲ ನಮಗೆ. ಮತ್ತು ನಾವು ಹೊರಗಡೆ ಮಾಡ್ತೀವಿ ಅಂದರೆ ಬಿಸಿಲು ಅದಕ್ಕೆಲ್ಲ ನಾವೆಲ್ಲ ಕವರ್ ಮಾಡಬೇಕಾಗತ್ತೆ ಬಿಸಿಲಿಗೆ. ಮತ್ತು ನೀರೆಲ್ಲ ಸಪ್ರೇಟಾಗಿ ತರಿಸ್ಕೋಬೇಕು ಪಾತ್ರೆ ಎಲ್ಲನೂ. ಬಟ್ ಬುಕ್ತಿ ಮನೆ ಮಾಡ್ಕೊಬಿಟ್ರೆ ಏನು ಬೆಸ್ಟಪ್ಪ ಅಂತ ಅಂದರೆ ನೀರು ಸಿಗುತ್ತೆ, ಪಾತ್ರೆಗಳು ಎಲ್ಲ ಬುಕ್ತಿ ಮನೆಯವ್ರದ್ದೇ ಒಟ್ಟು ಪ್ಯಾಕೇಜ್ ವೈಸ್ ಇರುತ್ತೆ. ಇಷ್ಟು 1000 ಅಂತ ಕಟ್ಬಿಟ್ರೆ ಪ್ರತಿಯೊಂದು ಅವ್ರದ್ದೇ ಸಿಗುತ್ತೆ. ಹಾಗಾಗಿ ಅದು ತುಂಬಾ ಬೆಸ್ಟ್ ಆಪ್ಷನ್ಸ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ಬೆಟ್ಟ ಹತ್ತುತ್ತಾ ಇದ್ವಲ್ಲ, ಅಲ್ಲಿ ಕೂತ್ಕೊಂಡ್ವಿ ಒಂದು 5 ನಿಮಿಷ. ಹಂಗಾಗಿ ಚಿಂಟು ನಡೀರಿ ಮೇಲ್ಗಡೆ ಅಂತ ಹಠ ಮಾಡ್ತಾ ಇದ್ದ. ನೆಕ್ಸ್ಟ್ ಇಲ್ಲಿ ನಾವು ಬಸವನ ದೇವಸ್ಥಾನ ತುಂಬ ರಶ್ ಇತ್ತು. ಹಂಗಾಗಿ ಅಲ್ಲಿ ಹೋಗಲಿಲ್ಲ. ಮೇಲ್ಗಡೆ ಹೋಗಿದ್ದು ಬಂದು ನಾವು ನೆಕ್ಸ್ಟು ಬಸವನ್ನ ಪೂಜೆ ಮಾಡಿಸ್ಕೊಂಡು ಹೋಗೋಣ, ನಮಸ್ಕಾರ ಮಾಡಿಬಿಟ್ಟು ಹೋಗೋಣ ಅಂದ್ಬಿಟ್ಟು ಇಲ್ಲಿ ಮೇಲ್ಗಡೆ ಬಂದ್ವಿ. ನನಗೇನಕ್ಕಪ್ಪ ತುಂಬ ನಂಬಿಕೆ ಇತ್ತು ನನಗೆ ಗಂಡು ಮಗುನೇ ಆಗೋದು ಅಂತ ಅಂದರೆ, ನಮ್ಮ ಮನೆಯವ್ರನ್ನ ಜೋಗಿ ಬಿಟ್ಟಿರೋದ್ರಿಂದ ನೆಕ್ಸ್ಟು ಅವ್ರ ಮಗನ್ನೇ ಜೋಗಿ ಬಿಡಬೇಕು, ಅವರ ಮಕ್ಕಳೇ ನೆಕ್ಸ್ಟು ಆ ಪೂಜೆ ಎಲ್ಲನೂ ಮಾಡ್ಕೊಂಡು ಹೋಗಬೇಕು ಅನ್ನೋದು ರೂಲ್ಸ್ ಇತ್ತು. ಹಂಗಾಗಿ ದೇವರು ಯಾವುದೇ ಕಾರಣಕ್ಕೂ ಮೋಸ ಮಾಡಲ್ಲ. ಗಂಡು ಮಗು ಆಗುತ್ತೆ ನನಗೆ. ಟ್ವಿನ್ಸ್ ಇರೋದ್ರಿಂದ ಒಂದು ಹೆಣ್ಣು ಒಂದು ಗಂಡಾಗಲಿ ಒಂದು ದೇವ್ರ ಪೂಜೆ ಮಾಡೋಕ್ಕೆ ಗಂಡು ಮಗು ಬೇಕು. ಒಂದು ಹೆಣ್ಣು ಮಗು ಅಂದರೆ ನನಗೆ ಪ್ರೀತಿ. ಹಂಗಾಗಿ ಒಂದು ಹೆಣ್ಣು ಒಂದು ಗಂಡಾಗಲಿ ಅನ್ನೋದು ತುಂಬಾ ಆಸೆ ಆಯಿತು. ಅದ್ರ ಮಧ್ಯೆ ಏನೇನೋ ತುಂಬಾ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಿದ್ವಿ. ಬಟ್ ಇವಾಗ ಒಬ್ಬ ಮಗ ಇದ್ದಾನೆ. ನನಗೆ ಅದೊಂದು ಸ್ವಲ್ಪ ತೃಪ್ತಿನೂ ಇದೆ, ತೊಂದರೆ ಏನಿಲ್ಲ. ನೆಕ್ಸ್ಟು ನಾವಿಲ್ಲಿ ಮೆಟ್ಲನ್ನ ಹತ್ಬೇಕಾದ್ರೇ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನನೇ ಇರುತ್ತೆ. ಅದಕ್ಕೂ ಕೂಡ ಕೈನ ಮುಕ್ಕೊಂಡು ನೆಕ್ಸ್ಟು ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದ ಎದುರುಗಡೆನೆ ಕಮದಮ್ಮನ ನೆಲೆ ಇರುತ್ತೆ. ಹಾಗಾಗಿ ಆ ಕಮದಮ್ಮಂಗೂ ಪೂಜೆನ ಮುಗಿಸ್ಕೊಂಡು ನೆಕ್ಸ್ಟು ನಾವು ಮಾಮೂಲಿ ಗಂಗಾಧರೇಶ್ವರ ಸ್ವಾಮಿನ ನೋಡೋಕೆ ಹೊರಟ್ವಿ. ಅಲ್ಲಿ ಒಳಗಡೆ ತುಂಬಾ ರಶ್ ಇತ್ತು. ಹಾಗಾಗಿ ನಾನೇನು ಫೋನ್ನ ವಿಡಿಯೋ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಹೆವಿ ರಶ್ ಇರೋದ್ರಿಂದ ದರ್ಶನ ಮಾಡ್ಕೊಂಡು ಹೊರಟು ಬಂದುಬಿಟ್ಟೆ ಹೊರಗಡೆ. ಇವ್ರ ಅಪ್ಪ ಮಕ್ಕಳು ಬರಲಿಲ್ಲ, ಹೊರಗಡೆನೇ ಕೂತಿದ್ರು. ನಾನು ಒಬ್ಬಳೇ ಹೋಗಿದ್ದು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಬಂದೆ. ನಾವು ಪ್ರತಿ ಸಲ ಬಂದಾಗ ಮೇಲ್ಗಡೆ ಏನು ಪೂಜೆ ಮಾಡಿಸೋದಕ್ಕೆ ಅಂತ ಬರಲ್ಲ. ವರ್ಷಕ್ಕೆ ಒಂದು ಸಲ 2 ಸಲ ಬಂದು ಹೋಗ್ತೀವಿ ಅಷ್ಟೇ. ಇನ್ನು ಬಂದಾಗೆಲ್ಲ ಕೆಳಗಡೆನೇ ಪೂಜೆ ಮಾಡಿಸ್ಕೊಂಡು ಹೊರಟೋಗ್ತೀವಿ. ಇಲ್ಲಿ ಬರಬೇಕಂದ್ರೆ ತುಂಬಾ ರಶ್ ಇರುತ್ತೆ, ತುಂಬ ಟೈಮ್ ಆಗೋಗುತ್ತೆ ಅಂದ್ಬಿಟ್ಟು ನಾವು ಇಲ್ಲಿ ಮೇಲ್ಗಡೆ ಬರಲ್ಲ. ಇನ್ನು ನೆಕ್ಸ್ಟ್ ಊರಿಗೆ ಹೋಗೋಷ್ಟರಲ್ಲಿ ಕೆಲವೊಂದು ಸಲ ಮಳೆ ಟೈಮ್ ಇರುತ್ತೆ. ಮಳೆಗೆ ಏನಾದರೂ ಸಿಗಾಕೊಬಿಡ್ತೀವಿ, ಲೇಟಾಗಿ ಹೋಗುತ್ತೆ ಅಂದ್ಬಿಟ್ಟು ಮೇಲ್ಗಡೆ ಎಲ್ಲೂ ಬರಲ್ಲ. ನೆಕ್ಸ್ಟು ನಾನಲ್ಲಿ ದರ್ಶನ ಮಾಡಿಕೊಂಡು ಗಂಗಾಧರೇಶ್ವರನ ದರ್ಶನ ಮಾಡಿಕೊಂಡು ನಾನಿಲ್ಲಿ ಗವಿಸಿದ್ದೇಶ್ವರ ದೇವಸ್ಥಾನಕ್ಕೆ ಮೇಲ್ಗಡೆ ಬೆಟ್ಟ ಅಂದರೆ ಮೆಟ್ಲುಗಳ ಟೈಪ್ ಇರುತ್ತೆ, ಆ ಬೆಟ್ಟ ಹತ್ಕೊಂಡು ಹೋಗಬೇಕು. ಅಲ್ಲಿಗೆ ಬಂದುಬಿಟ್ಟು ಇವ್ರ ಅಪ್ಪ ಮಗನ ಕೂಗದೆ ಬನ್ನಿ ಹೋಗೋಣ ಅಂದ್ಬಿಟ್ಟು. ಗವಿಗಂಗಾಧರೇಶ್ವರನಿಗೆ ನಾನು ಇದು 2ನೇ ಸಲ ಅಷ್ಟೇ ಹೋಗ್ತಾ ಇರೋದು. ನಾನು ಯಾವಾಗಲೂ ಹೋಗಿಲ್ಲ, ಇದು 2ನೇ ಸಲ ಅಷ್ಟೇ. ಅದು ಚಿಂಟು ಹಿಂಸೆ ಮಾಡ್ತಾ ಇದ್ದ ಅಂದ್ಬಿಟ್ಟು ಆ ದಾರಿ ಅವನಿಗೆ ಗೊತ್ತೇ ಇರಲಿಲ್ಲ, ಕರ್ಕೊಂಡು ಹೋಗಿರಲಿಲ್ಲ ಒಂದು ಸಲನೂ. ಹಂಗಾಗಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವರಿಬ್ಬರು ಆರಾಮಾಗಿ ಹೊಟ್ಟೋದ್ರು. ನಾನು ಸ್ವಲ್ಪ ದಪ್ಪ ಇರೋದ್ರಿಂದ ನನ್ನನ್ನು ನಮ್ಮ ಚಿಂಟು ಗೇಲಿ ಮಾಡ್ತಿದ್ದ, ನೀನು ಹೆಂಗೆ ಬತ್ತೀಯ, ನಾನು ನೋಡಿ ಹೆಂಗೆ ಬಂದುಬಿಟ್ಟೆ ಇರುವೆ ಥರ, ನೀನು ಹೆಂಗೆ ಬತ್ತೀಯ ಇವಾಗ ಅಂತ. ಹಂಗೋ ಹಿಂಗೋ ಮಾಡ್ಕೊಂಡು ಹೋದೆ ನಾನು. ಅಷ್ಟೇನು ಹಿಂಸೆ ಆಗಲಿಲ್ಲ.
ಲಾಸ್ಟು ನಾನು 2-3 ವರ್ಷದ ಹಿಂದೆ ಗವಿಗಂಗಾಧರೇಶ್ವರನಿಗೆ ಬಂದಿದ್ದು. ಆವಾಗ ವೆಯ್ಟ್ ಲಾಸ್ ಮಾಡಿ ಸಣ್ಣ ಆಗಿದ್ದೆ. ಅವಾಗ ಬಂದಾಗ ನನಗೇನು ಅನ್ನಿಸ್ಲಿಲ್ಲ, ಆರಾಮಾಗಿ ಬಂದುಬಿಟ್ಟೆ. ಇವ್ರು ಅಪ್ಪ ಮಗ ಯಾರೂ ಬಂದಿಲ್ಲ. ಅದು ನೈಟ್ ಟೈಮಲ್ಲಿ, ಜಾತ್ರೆ ಟೈಮಲ್ಲಿ ನಮ್ಮೂರವ್ರ ಜೊತೆ ನಾವು ಗಾಡಿ ಮಾಡ್ಕೊಂಡು ಬಂದಿದ್ವಿ ಹೆಂಗಸರೆಲ್ಲ. ಅವಾಗ ಬಂದಾಗ ಆರಾಮಾಗಿ ಇದೇ ರೋಡ ನಾನು ಬಂದಿದ್ದು. ಆರಾಮಾಗಿ ಹತ್ಬಿಟ್ನಲ್ಲ ಮೆಟ್ಲೆಲ್ಲ, ಮತ್ತು ಬಂಡೆಕಲ್ಲೆಲ್ಲ ಆರಾಮಾಗಿ ಹೋದ್ನಲ್ಲ, ಆ ಕಿಂಡಿ ಕಲ್ಲೆಡೆಲೆಲ್ಲ ಆರಾಮಾಗಿ ಬಂದೆ. ಇವಾಗ ವೆಯ್ಟ್ ಗೇನ್ ಆಗಿರೋದ್ರಿಂದ ಯಪ್ಪ ಇಲ್ಲೇನೋ ನಾನು ಬಂದಿದ್ದು, ಇಷ್ಟೊಂದು ಸುಸ್ತಾಗ್ತಾ ಇದೆಯಲ್ಲ, ಇಷ್ಟೊಂದು ಮೆಟ್ಲು ಹತ್ಬೇಕಲ್ಲ ಅಂತ ಒಂಥರ ಫೀಲ್ ಆಗ್ತಾಯಿತ್ತು. ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಮ್ಮ ಚಿಂಟು ಬೇರೆ ಅದ್ರ ಜೊತೇಲಿ ನನ್ನ ಕೈ ಕಡೆಯಿಂದ ಹೋಗ್ಬೇಕಾದ್ರೆ ಬರಬೇಕಾದ್ರೆ ತುಂಬ ನನ್ನ ಗೇಲಿ ಮಾಡಿಕೊಂಡು ಬಂದ. ನಾನು 2 ಸ್ಟೆಪ್ ಇಡೋಷ್ಟರಲ್ಲ ಅವ್ರ ಅಪ್ಪ ಮಗ ಅಲ್ಲೇ 10 ಸ್ಟೆಪ್ ಇಟ್ಬಿಟ್ಟು ನನಗಿಂತ ಹೋಗಿ ಅಲ್ಲಿ ನಿಂತಿದ್ರು. ನನ್ನನ್ನು ಬಮ್ಮ 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 ನೀನು ಅಂತ ಕರಿತಾನೇ ಇದ್ದ. ಬರ್ತೀನಿರೋ, ಸುಮ್ಮನಿರೋ, ಕಿರ್ಚ್ಬೇಡ ಅಂದ್ಕೊಂಡು ನನ್ನ ಪಾಡಿಗೆ ನಾನು ವೀಡಿಯೋ ಮಾಡ್ಕೊಂಡು ನಿಧಾನಕ್ಕೆ ಹೋಗ್ತಾಯಿದ್ದೆ. ಹಂಗೂ ನಗ್ತಾವನೆ ನಾನು ನೋಡ್ಬಿಟ್ಟು. ಚಿಂಟುಗೆ ಏನೋ ಒಂಥರ ಖುಷಿ, ಅವನನ್ನು ಕರ್ಕೊಂಬಂದ್ಬಿಟ್ಟಿದ್ದೀವಿ. ಇದು ಫಸ್ಟ್ ಟೈಮ್ ಅವ್ನು ಬಂದಿರೋದು. ಹಂಗಾಗಿ ನನ್ನನ್ನೇ ಗೇಲಿ ಮಾಡ್ತಿದ್ದ. ನಾನು ನೋಡು ಹೆಂಗೆ ಬರ್ತಾಯಿದ್ದೀನಿ, ನೀನು ನೋಡಿ ನಿಂತೇನೆ ಹೆಂಗೆ ಬರ್ತಾಯಿದ್ದೀಯ. ನಾನು ಎಷ್ಟು ಫಾಸ್ಟಾಗಿ ಹತ್ಬಿಟ್ಟೆ ಗೊತ್ತಾ, ಅಲ್ಲಿ ಇಡಬೇಕು ಕಾಲನ್ನ, ಈ ಕಡೆ ಇಡಬೇಕು, ಹಂಗತ್ತು ಹಿಂಗತ್ತು ಅಂತ ನನ್ನನ್ನು ರೇಗಿಸ್ತಿದ್ದ. ನಾನು ಹಂಗೂ ಎಲ್ಲ ಜನಗಳಿರ್ತಾರೆ, ಸುಮ್ಮನಿರೋ, ಜಾಸ್ತಿ ಮಾತಾಡಬೇಡ, ಯಾಕೋ ಹಿಂಗೆ ಆಡ್ತೀಯ ಅಂದ್ಬಿಟ್ಟು ಫೈನಲಿ ಅಲ್ಲಿ ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೆ ಹತ್ಕೊಂಡು ಹೋದ್ವಿ. ಅವ್ರು ಫಾಸ್ಟಾಗಿ ಹೋದ್ರು, ನಾನು ನಿಧಾನಕ್ಕೆ ಹೋದೆ. ಏನಾದರೂ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಹಾಯ್ ಫ್ರೆಂಡ್ಸ್, ಹಾಯ್ ವಿವರ್ಸ್ ಅನ್ನೋದು ಜಾಸ್ತಿ. ಹಾಗೇನೆ ನಾವು ಅಲ್ಲಿ ಹೋಗಿ ಕೂತ್ಕೊಂಡ್ವಲ್ಲ, ಸುಸ್ತಾಯಿತು. ಹಾಯ್ ಫ್ರೆಂಡ್ಸ್ ಅಂದ್ಬಿಟ್ಟು ಮಾತಾಡೋಕ್ಕೆ ಬಂದ. ಅಲ್ಲಿ ಯಾರೋ ಒಂದು ಹುಡುಗಿ ಅಬ್ಸರ್ವ್ ಮಾಡ್ತಾಯಿದ್ಲು. ಹಾಗಾಗಿ ಮಾತಾಡ್ದೇ ಸ್ಟಾಪ್ ಮಾಡಿಬಿಟ್ಟ, ನಿಲ್ಲಿಸ್ಬಿಟ್ಟು ಒಂದು ಸೈಡ್ ಬಂದು ಕೂತ್ಕೊಬಿಟ್ಟ. ನೆಕ್ಸ್ಟು ಬಂಡೆ ಕೆಳಗಡೆ ಅಂದರೆ ಮಧ್ಯಭಾಗದಲ್ಲಿ ಸ್ವಲ್ಪ ಒಂಥರ ಗುಹೆ ಥರ ಇದೆ. ಅದರೊಳಗಡೆ ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಇರೋದು. ಬಟ್ ನಮ್ಮನ್ನು ಅಲ್ಲಿ ಒಳಗಡೆ ಮೊಬೈಲ್ನ ತೊಗೊಂಡೋಗೋದಕ್ಕೆ ಬಿಡಲಿಲ್ಲ. ಆಫ್ ಮಾಡಿ ಅಂದ್ಬಿಟ್ಟು ಆಫ್ ಮಾಡಿಸ್ಬಿಟ್ರು ಅರ್ಚಕರು. ಹಾಗಾಗಿ ನಾನು ಅಲ್ಲಿ ಒಳಗಡೆ ಏನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅಲ್ಲಿ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ 2 ಬಸವನ ಕಲ್ಲಿರುತ್ತೆ, ಅಂದರೆ ಹೆವಿ ತೂಕ ಇರೋಂಥ ಬಸವನ ಕಲ್ಲಿರುತ್ತೆ. ಹಾಗಾಗಿ ನಾವೇನಾದರೂ ಮನಸ್ಸಲ್ಲಿ ಅರ್ಸ್ಕೊಂಡು ನೆನಪಿಸ್ಕೊಂಡು ಈ ಕೆಲಸ ಆಗಬೇಕು ಅಂದ್ಬಿಟ್ಟು ಆ ಕಲ್ಲನ್ನು ಎತ್ತಿದಾಗ ಆ ಕಲ್ಲು ತುಂಬಾ ಹಗುರವಾಗಿ ಬರುತ್ತೆ. ಇಲ್ಲ ಆ ಕೆಲಸ ಆಗಲ್ಲ ಅಂತ ಅಂದಾಗ ಆ ಕಲ್ಲು ಅಷ್ಟು ಈಸಿಯಾಗಿ ನಮ್ಮ ಕೈಲಿಗೆ ಬರಲ್ಲ. ಅದನ್ನು 3 ಸಲ ಎತ್ತಿ ಮತ್ತೆ 3 ಸಲ ಕೆಳಗಡೆ ಇಡಬೇಕು. ಆ ರೀತಿ ಅಲ್ಲಿ ನಡೆಯುವಂಥ ಪ್ರೋಸೆಸ್ಸು. ಅದೆಲ್ಲ ಮುಗಿಸ್ಕೊಂಡು ಬಸವನ ಕಲ್ಲಿಗೆ ಪೂಜೆ ನಮಸ್ಕಾರನ ಮಾಡಿಕೊಂಡು ಮತ್ತೆ ಇನ್ನೇನು ಕೆಳಗಡೆ ಇಳಿಯೋಣ ಅಂದ್ಬಿಟ್ಟು ಇಳಿತಾ ಇದ್ವಿ. ನಾನು ಸ್ವಲ್ಪ ನಿಧಾನವಾಗಿ ಇಳಿತಾ ಇದ್ದೀನಿ ಅಂದ್ಬಿಟ್ಟು ಮನೆಯವರು ಬ್ಯಾಗ್ ಕೊಡು, ನಾನು ಹಿಡ್ಕೊಂಡು ಇಳಿತೀನಿ, ನೀನು ಆರಾಮಾಗಿ ಬಾ ಅಂದ್ಬಿಟ್ಟು ಅಪ್ಪ ಮಗ ಇಬ್ಬರು ಬೇಗನೆ ಅವ್ರು ಹೋಗ್ತಾಯಿದ್ರು. ನಾನು ಹಿಂದೆನೇ ನಿಧಾನಕ್ಕೆ ಬರ್ತಾಯಿದ್ದೆ. ಇನ್ನು ಇದರಿಂದ ಮೇಲ್ಗಡೆಗೆ ಚೋಳೂರು ಕಂಬ, ಗಳಗಲ್ಲು ಅಂತಲೇ ಹೇಳ್ತಾರೆ, ಅದು ಇದೆ. ನಾನು ಒಂದ್ಸಲ ಯಾವಾಗೋ ಚಿಕ್ಕದ್ರಲ್ಲಿದ್ದಾಗ ಹೋಗಿದ್ದು. ಅದು ಮೇಲ್ಗಡೆ ಫುಲ್ ಮೇಲ್ಗಡೆ ಚೈನ್ ಹಿಡ್ಕೊಂಡು ಹತ್ತುವಂಥ ಜಾಗನೂ ಇದೆ. ಅಲ್ಲೆಲ್ಲ ಹೋಗಿದ್ದೆ ನಾನು. ಬಟ್ ಇವಾಗ ಹೋಗಲಿಲ್ಲ. ಚಿಂಟು ಹಂಗೆ ಹೋಗೋಣ ಅಂತಿದ್ದ, ಅಲ್ಲಿ ನೆಕ್ಸ್ಟ್ ಇಲ್ಲಿಂದ ಅಲ್ಲಿಗೆ ಹೋಗೋಣ ಅಂತಿದ್ದ. ಬೇಡ, ಆಗಲ್ಲ, ನಮ್ಮ ಕೈಲಿ ಹತ್ತಕ್ಕಾಗಲ್ಲ, ನೀನೇನೋ ಹತ್ಬಿಡ್ತೀಯ, ನಮ್ಮ ಕೈಲಾಗಲ್ಲ, ನಾವು ಇಷ್ಟೇ ಬಂದಿದ್ದು, ಸುಸ್ತಾಯಿತು ಅಂದ್ಬಿಟ್ಟು ನೆಕ್ಸ್ಟ್ ಅವ್ನು ಕರ್ಕೊಂಡು ಕೆಳಗಡೆ ಇಳಿತಾ ಇದ್ದೀವಿ. ಪಂಚ ಚುಂಚ ಎನ್ನೋ 2 ರಾಕ್ಷಸರು ಚುಂಚನಗಿರಿ ಮತ್ತು ಅದ್ರ ಸುತ್ತಮುತ್ತ ಇರೋ ಹಳ್ಳಿಯ ಜನಗಳಿಗೆ ತುಂಬಾ ತೊಂದರೆ ಕೊಡ್ತಿರ್ತಾರೆ. ಮತ್ತು ಭೈರವರು ಅವರಿಬ್ಬರಿಗೆ ಪಾಠನ ಕಲಿಸಿ ಅವರಲ್ಲಿರೋ ದುಷ್ಟತನನ ಹೋಗಲಾಡಿಸ್ತಾರೆ. ಹಾಗಾಗಿ ಅವರು ಭೈರವನಿಗೆ ಮನಸ್ಸು ಹೊತ್ತು ಶ್ವಾನಗಳ ರೂಪದಲ್ಲಿ ನಾವು ನಿಮ್ಮ ಸೇವಕರಾಗಿ ಇರ್ತೀವಿ ಅಂತೇಳಿ ಬೇಡ್ಕೋತಾರೆ. ಹಾಗಾಗಿ ಶ್ರೀ ಕಾಲಭೈರೇಶ್ವರ ಸ್ವಾಮಿನೂ ಕೂಡ ಅದಕ್ಕೆ ಅವಕಾಶ ಮಾಡಿಕೊಂಡು ಈ ಬೆಟ್ಟದಲ್ಲೇ ನೆಲೆಸಿರಿ ನನ್ನ ಜೊತೆಲೇನೆ ಅಂದ್ಬಿಟ್ಟು ಶ್ವಾನಗಳ ರೂಪದಲ್ಲಿ ಅವ್ರನ್ನೂ ಕೂಡ ಇರಿಸ್ಕೋತಾರೆ. ಹಾಗಾಗಿ ಭೈರವನಿಗೆ ದಿನದ ಮೊದಲನೇ ಪೂಜೆ ಶ್ವಾನಗಳ ಉಪಸ್ಥಿತಿಯಲ್ಲೇ ನಡೆಯೋದು. ಬೆಳಗಿನ ಪೂಜೆ ನೀವು ಯಾರಾದರೂ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ ಶ್ವಾನಗಳು ಯಾವ ರೀತಿ ಕಾಲಭೈರವೇಶ್ವರನಿಗೆ ನಮಸ್ಕಾರನ ಮಾಡ್ತಾರೆ ಅಂತ. ಈ ಕಡೆಯಿಂದ ನಾವು ಹೋಗ್ಬೇಕಂದ್ರೆ ತುಂಬಾ ರಶ್ ಇತ್ತು ಬಸವನ ಹತ್ರ. ಹಾಗೇನೆ ಆ ಕಡೆಯಿಂದ ಬರಬೇಕಾದ್ರೂ ಕೂಡ ಅಷ್ಟೇ ರಶ್ ಇತ್ತು. ಇಲ್ಲಿ ಬಸವಪ್ಪನ ವಿಶೇಷತೆ ಏನಪ್ಪ ಅಂತ ಅಂದರೆ ಕಿವಿನಲ್ಲಿ ನಾವೇನಾದರೂ ಹೇಳ್ಕೊತು, ಏನಾದರೂ ಬೇಡಿಕೆ ಇತ್ತು ಅದನ್ನು ನಾವು ಬೇಡ್ಕೊತು ಅಂತ ಅಂದರೆ ನಾವೇನು ಬೇಡ್ಕೊಂಡಿರ್ತೀವಿ ಆ ಬೇಡಿಕೆಗಳು ಈಡೇರುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ನಾವು ಅಲ್ಲೂ ಕೂಡ ಮುಗಿಸ್ಕೊಂಡು ಇನ್ನೇನು ಕೆಳಗಡೆ ಇಳಿಯೋಣ ಅಂದ್ಬಿಟ್ಟು ಇಳಿತಾ ಇದ್ವಿ. ಅಷ್ಟರಲ್ಲಿ ನಮ್ಮ ಚಿಂಟು ಕೆಳಗಡೆಗೆ ಓಡ್ತಾ ಇದ್ದ. ನಮ್ಮನ್ನು ಬಿಟ್ಬಿಟ್ಟು ನಾನು ಹೋಗ್ತೀನಿ ಫಾಸ್ಟಾಗಿ ಅಂದ್ಬಿಟ್ಟು ಓಡ್ತಾನೆ ಇದ್ದ. ಈ ಕಡೆಯಿಂದ ಹತ್ಬೇಕಾದ್ರೇನೋ ಹತ್ಬಿಡ್ಬೋದು,
ಆ ಕಡೆಯಿಂದ ಮೆಟ್ಲನ್ನ ಇಳಿಬೇಕಾದ್ರೆ ಮೆಟ್ಲು ಮುಗುರಿಸ್ದಂಗೆ ಆಗುತ್ತೆ, ನಿಧಾನಕ್ಕೆ ಇಳಿಯೋ ಅಂತ ಅಂದ್ರೂ ಎಷ್ಟೇ ಹೇಳಿದ್ರು ಕೇಳಲಿಲ್ಲ. ಅವನೇ ಫಾಸ್ಟಾಗಿ ಹೋಗ್ಬಿಟ್ಟು ನಾವು ಬರಲಿಲ್ವಲ್ಲ ಅಂದ್ಬಿಟ್ಟು ಒಂದು ಕಡೆ ನಿಂತು ವೆಯ್ಟ್ ಮಾಡ್ತಾ ಇದ್ದ. ಒಂದು 5ರಿಂದ 10 ನಿಮಿಷ ಆದರೂ ಬರಲಿಲ್ವಲ್ಲ ಅಂದ್ಬಿಟ್ಟು ನೋಡ್ತಾ ಇದ್ದ. ನಾವು ಕೂಡ ಬಂದು ಅವ್ನು ಏನು ಮಾಡ್ಬೋದು ಅಂತ ಮರೇಲಿ ನಿಂತು ನೋಡಿದ್ವಿ. ಅಷ್ಟರಲ್ಲಿ ಅವನು ಮುಂದೆಗಡೆ ಓಡೋಟೋದ. ಏನಕ್ಕೆ ಓಡೋಟೋದ ಅನ್ನೋದು ಗೊತ್ತೇ ಆಗಲಿಲ್ಲ. ನಾನು ಅದಕ್ಕೆ ಹೋಗಿ ನೋಡಿ ಏನು ಮಾಡ್ತಾವನೆ ಅಂದ್ಬಿಟ್ಟು ಇವ್ರನ್ನ ಕಳಿಸ್ದೆ. ಅಷ್ಟರಲ್ಲಿ ಹೋಗೋಷ್ಟರಲ್ಲಿ ಒಂದು ಕಡೆ ನಿಂತಿದ್ದೆ. ಯಾಕೋ ಅಂತ ಅಂದರೆ ನೀವು ಕಾಣಿಸ್ತಿಲ್ಲ, ಅದಕ್ಕೆ ನಾನು ಅಲ್ಲಿ ನಿಂತಿದ್ದೆ. ನೀವೇನಾದರೂ ಬರಲಿಲ್ಲ ಅಂದರೆ ಗಾಡಿ ನಿಲ್ಲಿಸಿದ್ವಲ್ಲ ಅಲ್ಲೋಗಿ ಇರ್ತಿದ್ದೆ. ಅದಕ್ಕೆ ಅಂದ್ಬಿಟ್ಟು ಅಳ್ತಾ ಅವನೇ ಅವ್ರ ಅಪ್ಪ ಹೋದ ತಕ್ಷಣ ಯಾಕಪ್ಪ ಕೊಡು ಬಂದೆ ಅಂದಿದ್ದಕ್ಕೆ ಅಳ್ತಾ ಇದ್ದ. ಅದಕ್ಕೆ ಹೇಳಿದ್ದು ಅಪ್ಪ ಅಮ್ಮನ ಬಿಟ್ಟು ಬರಬೇಡ ಕಣೋ, ಜೊತೇಲಿ ಬಾರೋ, ಯಾರು ಹಿಡ್ಕೊಟ್ಟೋದ್ರೆ ಏನೋ ಮಾಡೋದು ನಿನ್ನ ಅಂತ ಅವರಪ್ಪ ಬೈತಾಯಿದ್ರು. ಇನ್ನೇನು ಊರ ಕಡೆ ಹೊರಡಬೇಕು. ಅಷ್ಟರಲ್ಲಿ ಫೋಟೋಸ್ ಎಲ್ಲ ತೊಗೊಂಡು ಇಲ್ಲಿ ಕಾಲಭೈರವೇಶ್ವರ ಮೂಲ ಸನ್ನಿಧಿ ಅಂದ್ಬಿಟ್ಟು ಒಂದು ಪ್ಲೇಸ್ ಇದೆ. ಅಲ್ಲೇ ನಾವು ಬರಬೇಕಾದ್ರೆ ಸೈಡಲ್ಲಿ ಐಸ್ ಕ್ರೀಮ್ದೆಲ್ಲ ಅಂಗಡಿ ಇದೆಯಲ್ಲ, ಅಲ್ಲೇ ಒಂದು ಮೂಲ ಸನ್ನಿಧಿ ದೇವಸ್ಥಾನ ಐತೆ. ಅಲ್ಲೂ ಕೂಡ ಹೋಗಿ ನಮಸ್ಕಾರನ ಮಾಡಿಕೊಂಡು ನೆಕ್ಸ್ಟಲ್ಲಿ ಫಿಶ್ ಶೋ ಇತ್ತು. ಈ ಕಡೆಯಿಂದ ಹೋಗ್ಬೇಕಾದ್ರೇ ಬೋರ್ಡ್ ನೋಡ್ಬಿಟ್ಟು ಅಲ್ಲಿ ಕರ್ಕೊಂಡೋಗಿ ಅಂತ ಹೇಳಿದ. ಅಲ್ಲಿಗೂ ಕೂಡ ಕರ್ಕೊಂಡೋಗಿ ನೆಕ್ಸ್ಟು ನಾವು ತೇರಿನ ಬೀದಿಗೆ ಬಂದು ಬೆಟ್ಟದ ಮೇಲ್ಗಡೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ ನಂತರ ತಾಳ್ಬೆಟ್ಟದಲ್ಲಿ ಅಂದರೆ ಕೆಳಗಡೆ ಕಡ್ಡಿ ಕರ್ಪೂರ ಎಲ್ಲ ಹಚ್ಚಿ ಪೂಜೆ ಮಾಡಿ ಕಾಯಿನೂ ಕೂಡ ಒಡೆದು ಧೂಪನ ಮಾರ್ತಾ ಇರ್ತಾರೆ. ಧೂಪನೂ ಕೂಡ ತಗೊಂಡು ನಾವು 3 ಜನ ಮತ್ತೊಂದು ಸಲ ಬೇಡ್ಕೊಂಡು ಧೂಪನ ಹಾಕ್ಬಿಟ್ಟು ಬರ್ತೀವಿ. ನೆಕ್ಸ್ಟು ನಾವು ಊರ ಕಡೆ ಬರುವಾಗ ಅಲ್ಲೇ ಕಡಲೆಪುರಿ ಖಾರ ಎಲ್ಲ ತಗೊಂಡು ಕಲ್ಯಾಣಿ ಹತ್ರನೂ ಹೋಗಿ ನೋಡಿಕೊಂಡು ಕಲ್ಯಾಣಿ ಎಲ್ಲ ನೋಡಿಕೊಂಡು ಊರ ಕಡೆ ಬಂದ್ವಿ. ನಮಗೆ ಚುಂಚನಗಿರಿಗೆ ಬಂತು ಅಂತ ಅಂದರೆ 1 ಡೇ ಟ್ರಿಪ್ಪು ಕೂಡ ಆಗುತ್ತೆ, ಹಾಗೆಯೇ ದೇವ್ರ ಪೂಜೆನೂ ಮಾಡಿಸ್ಕೊಂಡಾಗುತ್ತೆ. ಹಾಗಾಗಿ ಒಂದು ದಿನವೆಲ್ಲ ಟೈಮ್ನ ಸ್ಪೆಂಡ್ ಮಾಡ್ಬೋದು ನಾವು ಆರಾಮಾಗಿ. ಹಾಗಾಗಿ ಯಾರಾದರೂ ಈ ವಿಡಿಯೋನ ಕೊನೆವರೆಗೂ ನೋಡಿ ತುಂಬಾ ಬೇಜಾರಾಯಿತು, ಏನು ಇಷ್ಟೊಂದು ಲೆಂತಿಯಾಗಿ ಮಾಡಿದ್ದಾರೆ ವಿಡಿಯೋನ ಅಂತ ಅಂದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಹೊಸ್ದಾಗಿ ಏನೋ ಪ್ರಯತ್ನನ ಮಾಡ್ತಾಯಿದ್ದೀನಿ, ವ್ಲಾಗ್ ಎಲ್ಲ ಮಾಡೋಣ ಅಡುಗೆ ಜೊತೆಗೆ ಅಂತ. ನಿಮ್ಮ ಸಪೋರ್ಟು ಕೂಡ ಇತ್ತು ಅಂತ ಅಂದರೆ ನಾನು ಇದೇ ರೀತಿ ಡಿಫ್ರೆಂಟಾಗಿ ಇನ್ನೂ ಬೇರೆ ಬೇರೆ ರೀತಿಯೆಲ್ಲ ವ್ಲಾಗ್ನ ಮಾಡ್ಕೊಂಡು ಹೋಗ್ಬೋದು. ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.